ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 24ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಸೀತೆಯ ಬಳಿಗೆ ಬಂದು ಎಲ್ಲ ರೀತಿಯ ಪ್ರಲೋಭನೆಗಳನ್ನು ಒಡ್ಡಿ ಆಕೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಸೀತೆಯು ಎಂದಿನಂತೆಯೇ ದಿಟ್ಟತನದಿಂದಲೇ ಉತ್ತರಿಸುತ್ತಾ ಆತನಿಗೆ ಛೀಮಾರಿ ಹಾಕುತ್ತಾ ಆತನನ್ನು ಧಿಕ್ಕರಿಸುತ್ತಾಳೆ. ಕ್ರೋಧಾವಿಷ್ಟನಾದ ರಾವಣನು ಆ ಎಲ್ಲ ರಾಕ್ಷಸಿಯರಿಗೂ ಅಂದರೆ ಸೀತಾದೇವಿಯನ್ನು ಸುತ್ತುವರಿದು ಆಕೆಯನ್ನು ಹೆದರಿಸುತ್ತಿದ್ದ ಆ ರಾಕ್ಷಸಿಯರೆಲ್ಲರಿಗೂ ಇನ್ನಷ್ಟು ಆಕೆಯನ್ನು ಹೆದರಿಸಿ ಬೆದರಿಸಿಯಾದರೂ ಆ ಸೀತೆಯು ನನಗೆ ವಶಳಾಗುವಂತೆ ಮಾಡಿ ಎಂದು ಆಜ್ಞಾಪನೆಯನ್ನು ಕೊಟ್ಟು ತನ್ನ ಸ್ತ್ರೀ ವೃಂದದಿಂದ ಸುತ್ತುವರಿದವನಾಗಿ ಗಹಗಹಿಸಿ ನಗುತ್ತಾ ಅಂತಃಪುರಕ್ಕೆ ಹಿಂದಿರುಗಿ ಹೋಗುತ್ತಾನೆ. ತತಃ ಸೀತಾಂ ಸಮಸ್ತಾಸ್ತಾ ರಾಕ್ಷಸ್ಯೋ ವಿಕೃತಾನನಾಃ ಪರುಷಂ ಪರುಷಾನಾರ್ಯ ಊಚಸ್ತಾಂ ಊಚುಸ್ತಾಂ ವಾಕ್ಯಮಪ್ರಿಯಂ. ವಿಕೃತಾನನೆಯರಾದ ಆ ರಾಕ್ಷಸ ಸ್ತ್ರೀಯರು ಸೀತಾದೇವಿಯ ಹತ್ತಿರ ಸರಿದು ಕಠೋರವಾದ ಮಾತುಗಳು ತಟ್ಟದೇ ಇರುವ ಆ ಸುಕುಮಾರಿಯನ್ನು ಗದರಿಸಿ ಅಪ್ರಿಯವಾದ ಮಾತುಗಳನ್ನು ಪುನಃ ಹೇಳತೊಡಗಿದರು. ಕಿಂ ತ್ವಮಂತಃ ಪುರೇ ಸೀತೆ ಸರ್ವಭೂತ ಮನೋಹರೇ ಮಹಾರ್ಷಯನೋಪೇತೆ ನವಾಸಮನುಮನ್ಯಸೆ. ಎಲೆ ಸೀತೆ, ರಾವಣನ ಅಂತಃಪುರವು ಎಲ್ಲರಿಗೂ ಆಹ್ಲಾದಕರವಾಗಿದ್ದು ಮನೋಹರವಾಗಿದೆ. ಅತ್ಯುತ್ತಮವಾದ ಹಂಸತೂಲಿಕಾ ತಲ್ಪದಲ್ಲಿ ಅದರಲ್ಲಿ ವಾಸಿಸಲು ನೀನೇಕೆ ಒಪ್ಪಿಕೊಳ್ಳುವುದಿಲ್ಲ? ಮಾನುಷೀ ಮಾನುಷಶ್ಚೈವ ಭಾರ್ಯಾ ತ್ವಾಂ ಬಹುಮನ್ಯಸೆ ತ್ಯಾಹರ ಮನೋರಾಮಾನ್ ನ ತ್ವಂ ಜಾತು ಭವಿಷ್ಯಸಿ. ಮಾನವ ಕಾಂತೆಯಾದ ನೀನು ಸಾಮಾನ್ಯ ಮನುಷ್ಯನೊಬ್ಬನ ಹೆಂಡತಿಯಾಗಿರುವುದನ್ನು ದೊಡ್ಡದೆಂದು ತಿಳಿದುಕೊಂಡಿರುವೆ. ಇದು ಸರಿಯಲ್ಲ. ನೀನು ಎಂದು ಯಾವ ವಿಧದಿಂದಲೂ ಪುನಃ ರಾಮನನ್ನು ಸೇರಲಾರೆ. ಆದುದರಿಂದ ನಿನ್ನ ಮನಸ್ಸನ್ನು ಅವನಿಂದ ಹಿಂದಿರುಗಿಸು. ತ್ರೈಲೋಕ್ಯವಸು ಭೋಕ್ತಾರಂ ರಾವಣಂ ರಾಕ್ಷಸೇಶ್ವರಂ ಭರ್ತಾರಮುಪಸಂಗಮ್ಯ ವಿಹರಸ್ವ ಯಥಾ ಸುಖಂ. 3 ಲೋಕಗಳ ಐಶ್ವರ್ಯವನ್ನು ಉಪಭೋಗಿಸುತ್ತಿರುವ ರಾಕ್ಷಸೇಶ್ವರನಾದ ರಾವಣನನ್ನು ಪತಿಯನ್ನಾಗಿಸಿಕೊಂಡು ಸುಖವಾಗಿ ಅವನೊಡನೆ ವಿಹರಿಸು. ಮಾನುಷೀ ಮಾನುಷಂ ತಂ ತು ರಾಮಮೆಚ್ಛಸಿ ಶೋಭನೆ ರಾಜ್ಯಾಧೃಷ್ಟಮಸಿದ್ಧಾರ್ಥಂ ವಿಕ್ಲವಂ ತ್ವಮನಿಂದಿತೆ. ಎಲೈ ಮಂಗಳ ಸ್ವರೂಪಳೆ, ಪೂಜ್ಯಳೆ, ಮನುಷ್ಯ ಮಾತ್ರಳಾಗಿರುವ ನಿನಗೆ ಇಂತಹ ಸುವರ್ಣಾವಕಾಶ ದೊರೆತಾಗ ಹುಲು ಮನುಜನಾದ ರಾಜ್ಯ ಭ್ರಷ್ಟನಾದ ಅಪ್ರಯೋಜಕನಾದ ಶಕ್ತಿಹೀನನಾದ ಆ ರಾಮನನ್ನೇ ಪುನಃ ಸೇರಲು ಬಯಸುತ್ತಿರುವೆ. ನಿಶ್ಚಯವಾಗಿಯೂ ನೀನು ಮೂಢಳೇ ಸರಿ. ರಾಕ್ಷಸೀನಾಂ ವಚ ಶ್ರುತ್ವಾ ಸೀತಾ ಪದ್ಮನಿಭೇಕ್ಷಣ ನೇತ್ರಾಭ್ಯಾಮಶ್ರುಪೂರ್ಣಾಭ್ಯಾಮಿದಂ ವಚನಮಬ್ರವೀತ್. ಕಮಲಲೋಚನೆಯಾದ ಸೀತಾದೇವಿಯು ರಾಕ್ಷಸಿಯರ ಕರ್ಕಶವಾದ ಮಾತುಗಳನ್ನು ಕೇಳಿ ಕಣ್ಣೀರನ್ನು ತುಂಬಿಕೊಂಡು ಹೀಗೆಂದಳು. ಯದಿದಂ ಲೋಕ ವಿದ್ಯುಷ್ಟಮುದಾಹರತ ಸಂಗತಾಃ ನೈತನ್ಮನಸಿ ವಾಕ್ಯಂ ಮೇ ಕಿಲ್ಬಿಷಂ ಪ್ರತಿಭಾತಿ ಮಹ. ರಾಕ್ಷಸಿಯರೇ, ನೀವೆಲ್ಲರೂ ಸೇರಿ ಹೇಳುತ್ತಿರುವ ಮಾತುಗಳು ಲೋಕ ಮರ್ಯಾದೆಗೆ ವಿರುದ್ಧವೂ ಪಾಪಯುಕ್ತವೂ ಆಗಿದೆ. ಇವು ನನ್ನ ಮನಸ್ಸಿನಲ್ಲಿ ಕ್ಷಣಕಾಲವೂ ಉಳಿಯುವುದಿಲ್ಲ. ನೀವು ಹೇಳುವ ಯಾವ ಮಾತು ನನ್ನ ಮನಸ್ಸಿಗೆ ಹಿಡಿಸುವುದಿಲ್ಲ. ನ ಮಾನುಷೀ ರಾಕ್ಷಸಸ್ಯ ಭಾರ್ಯಾ ಭವಿತುಮರ್ಹತಿ ಕಾಮಂ ಖಾದತ ಮಾಂ ಸರ್ವಾ ನ ಕರಿಷ್ಯಾಮಿ ವೋ ವಚಃ. ಮಾನವ ಕಾಂತಿಯಾದ ನಾನು ರಾಕ್ಷಸನ ಪತ್ನಿಯಾಗಲಾರೆ. ನೀವೆಲ್ಲರೂ ಸೇರಿ ನನ್ನನ್ನು ಇಷ್ಟ ಬಂದಂತೆ ತಿಂದು ಹಾಕಿರಿ. ನಾನು ನಿಮ್ಮ ಮಾತಿನಂತೆ ನಡೆಯಲಾರೆನು. ಹೀನೋ ವಾ ರಾಜ್ಯಹೀನೋ ವಾ ಯೋ ಮೇ ಭರ್ತಾ ಸಮೇ ಗುರುಃ ತಂ ನಿತ್ಯಮನುರಕ್ತಾಸ್ಮಿ ಯಥಾ ಸೂರ್ಯಂ ಸುವರ್ಚಲ. ನನ್ನ ಪತಿಯು ದೀನನಾಗಿರಲಿ ರಾಜ್ಯಹೀನನಾಗಿರಲಿ ಅವನೇ ನನಗೆ ಗುರುವು.
ಸುವರ್ಚಲಾದೇವಿಯು ಸೂರ್ಯನಲ್ಲಿರುವಂತೆ ನಾನು ಸದಾ ಕಾಲ ನನ್ನ ಪತಿಯಲ್ಲೇ ಅನುರಕ್ತಳಾಗಿರುವವಳು. ಯಥಾ ಶಚೀ ಮಹಾಭಾಗ ಶಕ್ತಂ ಸಮುಪತಿಷ್ಠತಿ ಅರುಂಧತಿ ವಸಿಷ್ಠಂಚ ರೋಹಿಣಿ ಶಶಿನೈ ಯಥಾ ಲೋಪಾಮುದ್ರಾ ಯಥಾಗಸ್ತ್ಯಂ ಸುಕನ್ಯಾಚ್ಚ ವನೈ ಯಥಾ ಸಾವಿತ್ರಿ ಸತ್ಯವಂತಂಚ ಕಪಿಲಂ ಶ್ರೀಮತಿ ಯಥಾ ಸೌದಾಸಂ ಮದಯಂತೀವ ಕೇಶಿನಿ ಸಗರೈ ಯಥಾ ನೈಷಧಂ ದಮಯಂತೇವ ಭೈಮಿ ಪತಿಮನುವ್ರತ. ಶಚೀದೇವಿಯು ಇಂದ್ರನನ್ನು ಅನುಸರಿಸುವಂತೆ, ಮಹಾಸಾಧ್ವಿ ಅರುಂಧತಿಯು ವಸಿಷ್ಠರನ್ನು, ರೋಹಿಣಿಯು ಚಂದ್ರನನ್ನು, ಲೋಪಾಮುದ್ರೆಯು ಅಗಸ್ತ್ಯರನ್ನು, ಸುಕನ್ಯೆಯು ಚ್ಯವನನನ್ನು, ಸಾವಿತ್ರಿಯು ಸತ್ಯವಂತನನ್ನು, ಶ್ರೀಮತಿಯು ಕಪಿಲ ಮಹರ್ಷಿಯನ್ನು, ಮದಯಂತಿಯು ಸೌದಾಸನನ್ನು, ಕೇಶಿನಿಯು ಸಗರನನ್ನು, ಭೀಮರಾಜನ ಮಗಳಾದ ಪತಿವ್ರತೆಯಾದ ದಮಯಂತಿಯು ನಳನನ್ನು ಅನುಸರಿಸುವಂತೆ ನಾನು ನನ್ನ ಪತಿಯಾದ ಇಕ್ಷ್ವಾಕು ಕುಲ ತಿಲಕನಾದ ಶ್ರೀರಾಮನನ್ನೇ ಅನುಸರಿಸಿಕೊಂಡಿರುತ್ತೇನೆ. ತಥಾಹಮಿಕ್ಷ್ವಾಕುವರಂ ರಾಮಂ ಪತಿಮನುವ್ರತ ಸೀತಾಯಾ ವಚನಂ ಶ್ರುತ್ವಾ ರಾಕ್ಷಸ್ಯ ಕ್ರೋಧಮೂರ್ಛಿತಾಃ. ಸೀತಾದೇವಿಯು ಹೇಳಿದ ಮಾತನ್ನು ಕೇಳಿ ರಾವಣನಿಂದ ಪ್ರೇರಿತರಾದ ಆ ರಾಕ್ಷಸ ಸ್ತ್ರೀಯರು ಕೋಪೋದ್ರಿಕ್ತರಾಗಿ ಕಠೋರವಾದ ಮಾತುಗಳಿಂದ ಅವಳನ್ನು ಭಯಪಡಿಸುತ್ತಲೇ ಇದ್ದರು. ಏಕೆಂದರೆ ಅವರ ಕಾರ್ಯವೇ ಅಂತಹದ್ದು. ಅವರ ಚಿತ್ರ ವಿಚಿತ್ರವಾದ ಶರೀರಗಳ ವರ್ಣನೆಯನ್ನು ವಾಲ್ಮೀಕಿಗಳು ಪದೇ ಪದೇ ಮಾಡುತ್ತಾರೆ. ಹಿಂದೆ ಹನುಮಂತನು ನೋಡುವಾಗಲೂ ಅವರ ಶರೀರ ವೈಕಲ್ಯಗಳನ್ನು ಹೇಳಿದ್ದರು. ಈಗ ಸೀತಾದೇವಿಯ ಬಳಿ ಅವರು ಹೆದರಿಸುತ್ತಿರುವಾಗಲೂ ಅವರ ಶರೀರ ವೈಕಲ್ಯಗಳನ್ನು ಹೇಳುತ್ತಾರೆ. ಹಾಗೆಂದ ಮಾತ್ರಕ್ಕೆ ಅಂಗವಿಕಲತೆ ಹೊಂದಿರುವವರೆಲ್ಲರೂ ಕೆಟ್ಟ ಮನಸ್ಕರ ಆಗಿರುತ್ತಾರೆ ಎಂದು ಭಾವಿಸುವುದು ಬೇಡ. ಒಳ್ಳೆಯ ಮನಸ್ಕರು, ಕೆಟ್ಟ ಮನಸ್ಕರು ಎಲ್ಲರಲ್ಲೂ ಇರುತ್ತಾರೆ. ಅತ್ಯಂತ ಸ್ಫುರದ್ರೂಪಿಗಳಲ್ಲೂ ಕೆಟ್ಟ ಮನಸ್ಕರು ಇರುತ್ತಾರೆ. ಆದರೆ ಈ ರಾಕ್ಷಸಿಯರೆಲ್ಲರೂ ಅಲ್ಲಿ ರಾವಣನಿಂದ ನಿಯೋಜಿಸಲ್ಪಟ್ಟಿದ್ದಾರೆ. ಅವರ ಕರ್ತವ್ಯವೇ ಆ ಸೀತೆಯನ್ನು ಹೆದರಿಸುವುದು, ಆ ಮೂಲಕ ತಮ್ಮ ರಾಜನಾದಂತಹ ರಾವಣನು ಹೇಳಿದ ಕೆಲಸವನ್ನು ಮಾಡುವುದು. ಅವರು ಒಂದು ವೇಳೆ ಹಾಗೆ ನಿಷ್ಠೆಯಿಂದ ಮಾಡದೆ ಹೋದರೆ ಅವರ ಒಡೆಯನಾದ ರಾವಣನು ಅವರನ್ನು ಕೊಂದು ಬಿಡುತ್ತಾನೆ. ಆ ಭಯವೂ ಇರುತ್ತದೆ, ಆತ ಕೊಟ್ಟ ಹಣದ ಋಣವೂ ಇರುತ್ತದೆ, ಆತ ಹಾಕುತ್ತಿರುವ ಮದ್ಯಪಾನಾದಿ ಆಹಾರಗಳ ಋಣವೂ ಇರುತ್ತದೆ. ಆ ಕಾರಣದಿಂದಾಗಿ ಆ ರಾಕ್ಷಸಿಯರು ತಮ್ಮ ಅಂಗವೈಕಲ್ಯತೆಯನ್ನೇ ಒಂದು ಸಾಧನವಾಗಿರಿಸಿಕೊಂಡು ಅದರ ಮೂಲಕವೇ ಭಿನ್ನ ಭಿನ್ನ ರೀತಿಯಲ್ಲಿ ಆಕೆಯನ್ನು ಹೆದರಿಸಲು ಪ್ರಯತ್ನಿಸುತ್ತಿರುವರು. ಆ ಕಾರಣದಿಂದಾಗಿ ಅವರ ಅಂಗವೈಕಲ್ಯತೆಯನ್ನು ನೋಡಿ ಸೀತೆಯು ಹೆದರಲಿ ಎಂಬ ಕಾರಣದಿಂದಾಗಿಯೇ ರಾವಣನು ಅಂತಹವರನ್ನು ತನ್ನ ದಾಸ್ಯಕ್ಕೆ ನಿಯೋಜಿಸಿಕೊಂಡು ಈ ಕಾರ್ಯದಲ್ಲಿ ನಿಯೋಜಿಸುತ್ತಾನೆ. ಏಕೆಂದರೆ ಯಾವ ಕಾರ್ಯಕ್ಕೆ ಯಾರನ್ನು ನಿಯೋಜಿಸಬೇಕೆಂಬುದು ಯೋಗ್ಯವಾದಂತಹ ವ್ಯಕ್ತಿ ನಿರ್ಧರಿಸುತ್ತಾನೆ. ಸಣಕಲಾದ ವ್ಯಕ್ತಿಯನ್ನು ಹೊಡೆದಾಟಕ್ಕೆ ಕಳಿಸಲು ಸಾಧ್ಯವಾಗುವುದಿಲ್ಲ. ಹೊಡೆದಾಟಕ್ಕೆ ಹೋಗುವ ವ್ಯಕ್ತಿ ಎಷ್ಟರ ಮಟ್ಟಿಗೆ ದಷ್ಟಪುಷ್ಟವಾಗಿರುತ್ತಾನೆ ಎಂದರೆ ಆತನ ದೇಹವನ್ನು ನೋಡಿಯೇ ಅನೇಕರಿಗೆ ಭಯವಾಗಿ ಬಿಡಬೇಕು. ಭರ್ತ್ಸಯಂತಿ ಸ್ಮ ಪರುಷೈರ್ವಾಕ್ಯೈ ರಾವಣ ಚೋದಿತಾಃ ಅವಲೀನಃ ಸ ನಿರ್ವಾಕ್ಯೋ ಹನುಮಾನ್ ಶಿಂಸಪಾದ್ರುಮೇ. ಶಿಂಶುಪಾ ವೃಕ್ಷದಲ್ಲಿ ಮೌನವಾಗಿ ಹುದುಗಿಕೊಂಡಿದ್ದ ಹನುಮಂತನು ಸೀತಾದೇವಿಯನ್ನು ಭಯಪಡಿಸುತ್ತಿದ್ದ ರಾಕ್ಷಸಿಯರ ಮಾತುಗಳನ್ನು ಶಾಂತವಾಗಿ ಕೇಳುತ್ತಿದ್ದನು. ಸೀತಾದೇವಿಯು ಅಷ್ಟೆಲ್ಲಾ ಅಂದರೆ ಆ ರಾಕ್ಷಸಿಯರ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವಾಗ ಸ್ವತಃ ರಾವಣನು ಹನುಮಂತನ ಎದುರಿನಲ್ಲೇ ಬಂದು ನಿಂತು ಆ ಸೀತೆಯನ್ನು ಕುರಿತು ತನ್ನ ವಶಳಾಗುವಂತೆ ಪ್ರಲೋಭನೆಗಳನ್ನು ಒಡ್ಡುತ್ತಾ ವಶಳಾಗದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಹೆದರಿಸುತ್ತಿರುವಾಗ, ರಾಕ್ಷಸಿಯರೆಲ್ಲರೂ ಹೆದರಿಸುತ್ತಿರುವಾಗ ಹನುಮಂತನಲ್ಲಿ ಕೋಪವು ಕೆರಳಲಿಲ್ಲವೇ? ನೆನಪಿರಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತನು ಪುರುಷನೇ ಆಗಿರಲಿ ಸ್ತ್ರೀಯೇ ಆಗಿರಲಿ ಅವರಲ್ಲಿ ಪುರುಷ ಗುಣವು ಸ್ತ್ರೈಣ ಗುಣವು ಎರಡೂ ಸಮಾನವಾಗಿ ಬೆರೆತಿರುತ್ತದೆ. ಅದು ಸಮಾನವಾಗಿರುವಾಗಲೇ, ಅಂದರೆ ಪುರುಷ ಗುಣವು ಸ್ತ್ರೈಣ ಗುಣವು ಎರಡೂ ಸಮ ಪ್ರಮಾಣದಲ್ಲಿ ಇದ್ದರೆ ಮಾತ್ರವೇ ವ್ಯಕ್ತಿಯು ಪರಿಪೂರ್ಣನಾಗುತ್ತಾನೆ. ಹನುಮಂತನು ಅಂತಹ ಒಬ್ಬ ಪರಿಪೂರ್ಣ ವ್ಯಕ್ತಿ. ಆತ ವೈಯಕ್ತಿಕವಾಗಿ ಸಂಪೂರ್ಣ ಪರಿಪೂರ್ಣನಾಗಿದ್ದ ಕಾರಣದಿಂದಾಗಿ
ಆತ ಬ್ರಹ್ಮಚಾರಿಯಾಗಿ ಉಳಿಯಲು ಸಾಧ್ಯವಾಯಿತು. ಆತ ಪರಿಪೂರ್ಣನಾದುದರಿಂದಲೇ ರಾವಣನ ಅಂತಃಪುರವನ್ನು ಹೊಕ್ಕು ಅಸ್ತವ್ಯಸ್ತವಾಗಿ ಮಲಗಿರುವ ಅಪಾರ ಸಂಖ್ಯೆಯ ಸ್ತ್ರೀಯರನ್ನು ನೋಡಿಯೂ ಕೂಡ ಆತನ ಮನಸ್ಸು ವಿಚಲಿತವಾಗಲಿಲ್ಲ. ಸಾಧಾರಣವಾಗಿ ಪುರುಷರಿಗೆ ಸ್ತ್ರೀಯರ ಮೇಲೆ ವ್ಯಾಮೋಹ, ಸ್ತ್ರೀಯರಿಗೆ ಪುರುಷರ ಮೇಲೆ ವ್ಯಾಮೋಹ. ಇದಕ್ಕೆ ಮೂಲ ಕಾರಣವೇನು? ಹುಟ್ಟಿದಂದಿನಿಂದಲೂ ಒಂದು ಗಂಡು ಮಗು ಹುಟ್ಟಿದಾಗ ನೀನು ಗಂಡು ಹುಡುಗ, ಗಂಡು ಹುಡುಗನಂತೆ ಇರಬೇಕು, ಗಂಡಾದವನು ಹೇಗಿರಬೇಕು, ಹುಡುಗನು ಹೇಗಿರಬೇಕು, ಹೀಗಿದ್ದರೆ ನೀನು ಹುಡುಗಿಯಂತೆ ವರ್ತಿಸುತ್ತಿರುವೆ ಎಂದು ವಿಶೇಷವಾಗಿ ನಾವು ಮೂದಲಿಸುತ್ತಾ ಆತನಲ್ಲಿರುವ ಪುರುಷ ಗುಣಗಳನ್ನೇ ಬೆಳೆಸಲು ಪ್ರಯತ್ನಿಸುತ್ತೇವೆ. ಅದೇ ರೀತಿ ಸ್ತ್ರೀಯಾದವಳು ಹುಡುಗರಂತೆ ಆಡಬೇಡ, ಹೆಣ್ಣಾದವಳು ಹೀಗೆ ಇರಬೇಕು ಎಂದು ಹೇಳುತ್ತಾ ಹೇಳುತ್ತಾ ಆಕೆಯಲ್ಲಿರುವ ಸ್ತ್ರೈಣ ಗುಣವನ್ನು ಜಾಗೃತಗೊಳಿಸಲು ಪ್ರಯತ್ನಿಸುತ್ತಾ ಆ ಸ್ತ್ರೈಣ ಗುಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೇವೆ. ಮುಂದೆ ಅವರು ವಿದ್ಯಾಭ್ಯಾಸಕ್ಕೆಂದು ಹೋದಾಗ ಅವರಲ್ಲಿ ಆ ಸ್ತ್ರೈಣ ಪುರುಷ ಗುಣಗಳು ಸಮತೋಲನವಾಗುವಂತೆ ಗುರುಗಳು ಪ್ರಯತ್ನಿಸುತ್ತಾ ಅಂದರೆ ಸ್ತ್ರೀಯಾದವಳಲ್ಲಿರುವಂತಹ ಪುರುಷ ಗುಣಗಳು ಅಭಿವ್ಯಕ್ತವಾಗುವಂತೆ ಆಕೆಗೆ ಯುದ್ಧ ಕುಶಲತೆಯನ್ನು ಹೇಳಿಕೊಡುತ್ತಾರೆ. ಪುರುಷನಾದವನಿಗೆ ಯುದ್ಧ ಕುಶಲತೆಯನ್ನು ಹೇಳಿಕೊಡುವಂತೆಯೇ ಶಾಸ್ತ್ರ ಪುರಾಣಗಳ ಹೆಚ್ಚಿನ ಅಧ್ಯಯನವನ್ನು ಮಾಡಿಸುತ್ತಾ ಆ ಮೂಲಕ ಆತನಲ್ಲಿ ಸ್ತ್ರೈಣ ಗುಣವು ಜಾಗೃತವಾಗುವಂತೆ, ನಂತರ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಬಂದಾಗ ಆತನಲ್ಲಿ ಪುರುಷ ಗುಣ ಸ್ತ್ರೈಣ ಗುಣಗಳೆರಡು ಸಮತ್ವವನ್ನು ಹೊಂದಿರಬೇಕು. ಆಗ ಮಾತ್ರವೇ ಆತ ತಾನು ಗೃಹಸ್ಥ ಧರ್ಮದಲ್ಲಿ ಆಸಕ್ತನಾಗಿದ್ದರೆ ಯೋಗ್ಯ ಸ್ತ್ರೀಯನ್ನು ವಿವಾಹವಾದರೂ ಗೃಹಸ್ಥನಾಗಿ ಬದುಕುತ್ತಾನೆಯೇ ಹೊರತು ಕಾಮಕ್ಕಾಗಿ ಅಥವಾ ಹೆಣ್ಣಿನ ಸಹವಾಸ ಬೇಕೆನ್ನುವ ಕಾರಣಕ್ಕಾಗಿ ಆತ ಎಂದೂ ವಿವಾಹವಾಗುವುದಿಲ್ಲ. ದುರದೃಷ್ಟದಿಂದ ಇಂದು ಅಂತಹ ವಿಜ್ಞಾನ, ಇಂದು ಅಂತಹ ಒಂದು ಜ್ಞಾನ ಅಥವಾ ಅಂತಹ ವಿದ್ಯೆ ಇಲ್ಲವಾಗಿ ಬಿಟ್ಟಿದೆ. ಈಗಲೂ ಕೂಡ ನೀವು ಯಾವುದಾದರೂ ಧ್ಯಾನ ಶಿಬಿರಗಳಲ್ಲಿ ಭಾಗವಹಿಸುವವರಾದರೆ ಧ್ಯಾನ ಶಿಬಿರಗಳಲ್ಲಿ ಭಾಗವಹಿಸಿ, ಅಥವಾ ಯಾರಾದರೂ ಗುರುಗಳ ಕೆಳಗೆ ನೀವು ನಿರಂತರವಾಗಿ ಧ್ಯಾನದ ಸಾಧನೆಯನ್ನು ಮಾಡಿದಾಗ ಅಂತಿಮವಾಗಿ ಮನಸ್ಸು ಸಮಾಧಾನ ಹೊಂದುವುದಕ್ಕೆ ಕಾರಣ ಆ ಸ್ತ್ರೀಣ ಮತ್ತು ಪುರುಷ ಗುಣಗಳು ಸಮತ್ವವನ್ನು ಹೊಂದುವುದು. ಈ ಸಮತ್ವವು ಇಲ್ಲದಿರುವ ಕಾರಣದಿಂದಾಗಿಯೇ ಪುರುಷನು ತನ್ನಲ್ಲಿ ತಾನು ಕಳೆದುಕೊಂಡಿರುವ, ತನ್ನೊಳಗೆ ತಾನು ಕಾಣದಿರುವ ಆ ಸ್ತ್ರೈಣ ಗುಣಕ್ಕಾಗಿಯೇ ಹೊರಗಿನ ಸ್ತ್ರೀಯನ್ನು ಕುರಿತು ಮೋಹಗೊಳ್ಳುತ್ತಾನೆಯೇ ಹೊರತು ಕೇವಲ ಆಕೆಯ ಶರೀರದಿಂದ ಅಲ್ಲ. ಶರೀರದ ಅವಶ್ಯಕತೆ ಇರುವುದು ಆತನ ಲಿಂಗಕ್ಕೆ, ಆತನ ಶರೀರದಲ್ಲಿರುವಂತಹ ಆ ಜೈವಿಕ ಕ್ರಿಯೆಗೆ. ಅದೇ ರೀತಿ ಸ್ತ್ರೀಯಾದವಳಿಗೆ ತನ್ನೊಳಗಿರುವ ಜೈವಿಕ ಕ್ರಿಯೆಯಿಂದಾಗಿ, ಆಕೆಯ ಲಿಂಗದ ಕಾರಣದಿಂದಾಗಿ ಆಕೆಗೆ ಪುರುಷನ ಸಹವಾಸವು ಅವಶ್ಯಕತೆ ಇದ್ದಾಗ ಮಾತ್ರವೇ ಬೇಕಾಗುತ್ತದೆ. ಎಲ್ಲ ಕಾಲದಲ್ಲೂ ಪುರುಷನು ತನ್ನ ಮನಸ್ಸಿನಿಂದ ಕಾಮಮೋಹಿತನಾಗುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಎಲ್ಲ ಸ್ತ್ರೀಯು ಕಂಡ ಪುರುಷರನ್ನೆಲ್ಲ ಮೋಹಿಸುವಂತಹ ಮಾನಸಿಕ ಗುಣವನ್ನು ಹೊಂದಿರಬೇಕಾಗಿಲ್ಲ. ಇಂದಿನ ಕಾಲದಲ್ಲಿ ಬಹುತೇಕ ಪುರುಷರಾಗಲಿ ಸ್ತ್ರೀಯಾಗಲಿ ಅವರ ಕಾಮ ಮನಸ್ಸಿನಲ್ಲಿ ಇರುತ್ತದೆಯೇ ಹೊರತು ಅವರ ಲಿಂಗದಲ್ಲಿ ಇರುವುದಿಲ್ಲ. ವಾಸ್ತವವಾಗಿ ಸಮಾಗಮದ ಸಂದರ್ಭದಲ್ಲಿ ಅವರು ಅಷ್ಟೊಂದು ಸುಖವನ್ನು ಅನುಭವಿಸದೆ ಅತೃಪ್ತರಾಗಿಯೇ ಉಳಿಯುವುದಕ್ಕೆ ಕಾರಣ ಮನಸ್ಸಿನಲ್ಲಿ ಅವರು ಏನನ್ನು ನಿರ್ಮಿಸಿಕೊಂಡಿದ್ದರೋ ಅದು ವಾಸ್ತವದಲ್ಲಿ ನೆರವೇರದಂತೆ ಅವರಿಗೆ ಭಾಸವಾಗುತ್ತದೆ, ಭ್ರಮೆಯಾಗುತ್ತದೆ. ಆ ರೀತಿ ಮಾನಸಿಕ ಭ್ರಮೆಯಿಂದ ಕೂಡಿರಲು ಅವರಲ್ಲಿ ಪುರುಷ ಗುಣ ಸ್ತ್ರೈಣ ಗುಣಗಳು ಸಮತ್ವವನ್ನು ಹೊಂದದಿರುವುದು ಕಾರಣ. ಇಲ್ಲಿ ಹನುಮಂತನು ಅಂತಹ ಪೂರ್ಣ ಪುರುಷ. ಆತನಿಗೆ ಗೊತ್ತು, ಈ ಸಂದರ್ಭದಲ್ಲಿ ಆತ ಶಾಂತವಾಗಿಯೇ ಕುಳಿತು ಸೀತೆಯು ಅನುಭವಿಸುತ್ತಿರುವ ಎಲ್ಲ ಕಷ್ಟಗಳನ್ನು ನೋಡುತ್ತಲೇ ಕುಳಿತಿರಬೇಕು. ಏಕೆಂದರೆ ಆತ ಏನಾದರೂ ಮಧ್ಯಪ್ರವೇಶಿಸಿದರೆ ಆತ ಯಾರೆಂಬುದು ಸೀತೆಗೂ ಗೊತ್ತಿಲ್ಲ, ರಾಕ್ಷಸಿಯರಿಗೂ ಗೊತ್ತಿಲ್ಲ, ರಾವಣನಿಗೂ ಗೊತ್ತಿಲ್ಲ. ಆತ ಎಲ್ಲರಿಗೂ ಸಂಪೂರ್ಣ ಅಪರಿಚಿತ. ಒಂದು ವೇಳೆ ಸೀತೆಗಾದರೂ ಗೊತ್ತಿದ್ದರೆ ಈತ ತನಗೆ ಸಹಾಯ ಮಾಡುತ್ತಿದ್ದಾನೆಂದು ಭಾವಿಸುತ್ತಾಳೆ. ಹಾಗಿಲ್ಲದೆ ಇದ್ದಕ್ಕಿದ್ದಂತೆ ಹನುಮಂತನು ಅವಳೆದುರು ಕಾಣಿಸಿಕೊಂಡರೆ ಭಯಂಕರವಾಗಿ ಗಾಬರಿಗೊಂಡು ಸೀತೆ ಪ್ರಾಣವನ್ನೇ ತೊರೆದು ಬಿಟ್ಟಾಳು. ಆದ್ದರಿಂದ ಹನುಮಂತನು ಎಚ್ಚರದಿಂದ ಇರಬೇಕು. ಸೀತೆಗೆ ಈಗಾಗಲೇ ರಾವಣ ರಾಕ್ಷಸಿಯರು ಕೊಡುತ್ತಿರುವ ಕಷ್ಟವೇ ಸಾಕಾಗಿದೆ. ಅಂತಹ ದುಸ್ಥಿತಿಯಲ್ಲಿ ತಾನು ಮತ್ತಷ್ಟು ಕಷ್ಟವನ್ನು ಕೊಡದೆ ಯೋಗ್ಯ ಸಮಯದಲ್ಲಿ ಯೋಗ್ಯವಾದ ರೀತಿಯಿಂದ ಸೀತೆಗೆ ತನ್ನನ್ನು ಪರಿಚಯಿಸಿಕೊಂಡು ಸೀತೆಯು ತನ್ನನ್ನು ಆದರಿಸಿ ಸತ್ಕರಿಸಿ ತನ್ನವನು ಎಂದು ಆ ಸೀತೆಯು ಒಪ್ಪಿಕೊಂಡಾಗ ತನ್ನ ಪತಿಯ ಕಾರ್ಯವನ್ನು ಮಾಡಲು ಬಂದಿರುವವನು ತನಗೆ ಈತನು ಬಂಧುವು ಎಂದು ಸೀತೆಯು ಭಾವಿಸಿದ ನಂತರ ಆತ ರಾಕ್ಷಸರನ್ನು ಕೊಲ್ಲುತ್ತಾನೆ, ರಾವಣನಿಗೂ ಬೆದರಿಕೆ ಹಾಕುತ್ತಾನೆ, ಮುಂದೆ ಲಂಕಾ ದಹನವನ್ನೇ ಮಾಡಿಬಿಡುತ್ತಾನೆ. ಆದರೆ ಈ ಕ್ಷಣದಲ್ಲಿ
ಆತ ಯಾವ ರಾಕ್ಷಸರ ಕಣ್ಣಿಗೂ ಬೀಳದೆ ಶಾಂತವಾಗಿಯೇ ಕುಳಿತಿರಬೇಕು. ಭರ್ತ್ಸಯಂತಿ ಸ್ಮ ಪರುಷೈರ್ವಾಕ್ಯೈರಾವಣ ಚೋದಿತಾಃ ಅವಲೀನಃ ಸ ನಿರ್ವಾಕ್ಯೋ ಹನುಮಾನ್ ಶಿಂಶಪಾದ್ರುಮೇ. ಶಿಂಶಪ ವೃಕ್ಷದಲ್ಲಿ ಮೌನವಾಗಿ ಹುದುಗಿಕೊಂಡಿದ್ದ ಹನುಮಂತನು ಸೀತಾದೇವಿಯನ್ನು ಭಯಪಡಿಸುತ್ತಿದ್ದ ರಾಕ್ಷಸಿಯರ ಮಾತುಗಳನ್ನು ಶಾಂತವಾಗಿ ಕೇಳುತ್ತಿದ್ದನು. ಸೀತಾಂ ಸಂತರ್ಜಯಂತಿ ಸ್ಥಾ ರಾಕ್ಷಸೀರಶೃಣೋತ್ಕ ರಣೋತ್ಕಪಿಃ ತಾಮಭಿಕ್ರಮ್ಯ ಸಂಕ್ರುದ್ಧ ವೇಷಮಾನಾಂ ಸಮಂತತಃ. ಪರಮ ಕ್ರುದ್ಧರಾಗಿದ್ದ ಆ ರಾಕ್ಷಸಿಯರು ಗಂಡು ಗೊಡಲಿಗಳನ್ನು ಮೇಲೆತ್ತಿಕೊಂಡು ರಾಕ್ಷಸಾಧಿಪನಾದ ರಾವಣನನ್ನು ಪತಿಯಾಗಿ ವರಿಸಲು ಇವಳು ಖಂಡಿತವಾಗಿ ಯೋಗ್ಯಳಲ್ಲ, ಆದುದರಿಂದ ಇವಳನ್ನು ಸಂಹರಿಸುವುದೇ ಯುಕ್ತವಾಗಿದೆ ಎಂದು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದರು. ನೇಯಮರ್ಹತಿ ಭರ್ತಾರಂ ರಾವಣಂ ರಾಕ್ಷಸಾಧಿಪಂ ಸಂಭರ್ತ್ಯಮಾನಾ ಭೀಮಾಭಿ ರಾಕ್ಷಸೇರ್ಭಿರ್ವನಾವರಾನನ. ಭಯಂಕರರಾದ ರಾಕ್ಷಸಿಯರು ಹೀಗೆ ಭಯಪಡಿಸುತ್ತಿರುವಾಗ ಹೊರಾಂಗನೆಯಾದ ಸೀತಾದೇವಿಯು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹನುಮಂತನು ಅವಿತುಕೊಂಡಿದ್ದ ಆ ಶಿಂಶುಪ ವೃಕ್ಷದ ಬಳಿಗೆ ಹೋದಳು. ಸಾಭಾಷ್ಪ ಬಾಷ್ಪಮಾಪ ಸಾಭಾಷ್ಪಮಪಮಾರ್ಜಂತಿ ಶಿಂಶಪಾಂ ತಾಮುಪಾಗಮತ್ ತತಸ್ಥಾ ಶಿಂಶಪಾಂ ಸೀತಾ ರಾಕ್ಷಸೀಭಿಸಮಾವೃತ. ಆ ಸೀತೆಯು ಶಿಂಶಪ ವೃಕ್ಷದ ಕೆಳಗೆ, ಅಂದರೆ ಹನುಮಂತನು ಅವಿತುಕೊಂಡಿದ್ದ ಆ ವೃಕ್ಷದ ಕೆಳಗೆ ಹೋಗಿ ನಿಂತಳು. ಅಭಿಗಮ್ಯ ವಿಶಾಲಾಕ್ಷಿ ತಸ್ಥೌ ಶೋಕ ಪರಿಪ್ಲುತಾ ತಾಂ ಕೃತ ಕೃಶಾಂ ದೀನವದನಾಂ ಮಲಿನಾಂಬರಧಾರಿಣೀಂ ವತ್ಸಾಯಾಂಚಕ್ರಿರೇ ಸೀತಾಂ ರಾಕ್ಷಸ್ಯಸ್ತಾಂ ಸಮಂತತಃ ತತಸ್ತುಂ ವಿನತಾ ನಾಮ ರಾಕ್ಷಸಿ ಭೀಮದರ್ಶನ. ಹೀಗೆ ಶಿಂಶುಪ ವೃಕ್ಷದ ಬಳಿಗೆ ಹೋದ ಸೀತಾದೇವಿಯನ್ನು ಆ ರಾಕ್ಷಸ ಸ್ತ್ರೀಯರು ಸುತ್ತುವರಿದರು. ಆಗ ವಿಶಾಲಾಕ್ಷಿಯಾದ ಅವಳು ಶೋಕಮಗ್ನಳಾದಳು. ಸೀತೆಯು ರಾಮ ವಿಯೋಗ ವ್ಯಸನದಿಂದ ಅತ್ಯಂತ ಕೃಶಕಾಯಳಾಗಿದ್ದಳು, ದೀನವದನೆಯಾಗಿದ್ದಳು, ಮಲೀನವಾದ ವಸ್ತ್ರವನ್ನು ಉಟ್ಟಿದ್ದಳು. ಸುತ್ತಲೂ ಕುಳಿತಿದ್ದ ಭಯಂಕರಾಕಾರದ ರಾಕ್ಷಸಿಯರು ಅವಳನ್ನು ಭಯಪಡಿಸುತ್ತಲೇ ಇದ್ದರು. ಅಬ್ರವೀತ್ ಕುಪಿತಾಕಾರ ಕರಾಲಾಗ್ನಿರ್ನತೋದರಿ ಸೀತೆ ಪರ್ಯಾಪ್ತಮೇತಾವದ್ ಭರ್ತು ಸ್ನೇಹೋ ನಿದರ್ಶಿತಃ. ಅತ್ಯಂತ ಭಯಂಕರರಾಗಿ ಕಾಣುತ್ತಿದ್ದು ಕೋಪಗೊಂಡಿದ್ದ, ಉಬ್ಬು ಹಲ್ಲುಗಳಿದ್ದ, ಹಳ್ಳದಂತೆ ಹೊಟ್ಟೆಯಿದ್ದ ವಿನತಾ ಎಂಬ ರಾಕ್ಷಸಿಯು ಪುನಃ ಸೀತೆಗೆ ಹೇಳತೊಡಗಿದಳು. ಸರ್ವತ್ರಾತಿಕೃತಂ ಭದ್ರೇ ವ್ಯಸನಾಯೋಪಕಲ್ಪತೆ ಪರಿತುಷ್ಟಾಸ್ಮಿ ಭದ್ರಂತೆ ಮಾನುಷಸ್ತೆ ಕೃತೋ ವಿಧಿ. ಎಲೈ ಸೀತೆ, ನಿನ್ನ ಗಂಡನ ವಿಷಯದಲ್ಲಿ ನಿನಗಿರುವ ಪ್ರೀತಿಯನ್ನು ಇಷ್ಟರವರೆಗೆ ಪ್ರದರ್ಶಿಸಿದ್ದನ್ನು ಸಾಕು ಮಾಡು. ಮಂಗಳಾಂಗಿಯೇ, ಯಾವ ವಿಷಯದಲ್ಲಿ ಆಗಲಿ ಯಾವಾಗಲೂ ಅತಿಯಾಗಿ ವರ್ತಿಸುವುದು ವ್ಯಸನಕ್ಕೆ ಕಾರಣವಾಗಿದೆ. ಮಮಾಪಿತುವಚ ಪತ್ಯಂ ಭ್ರುವಂತ್ಯಾ ಕುರು ಮೈಥಿಲಿ ರಾವಣಂ ಭಜ ಭರ್ತಾರಂ ಭರ್ತಾರಂ ಸರ್ವರಕ್ಷಸ. ಇಲೈ ಸೀತೆ, ಓರ್ವ ಮಾನವ ಸ್ತ್ರೀಯ ಧರ್ಮವನ್ನು ನೀನು ಚೆನ್ನಾಗಿ ಆಚರಿಸಿದ್ದೀಯೇ, ಇದರಿಂದ ನನಗೆ ಸಂತೋಷವಾಗಿದೆ, ನಿನಗೆ ಮಂಗಳವಾಗಲಿ. ಆದರೆ ನಿನಗೆ ಯಾವುದು ಹಿತವೋ ಅದನ್ನು ನಾನು ಹೇಳುತ್ತೇನೆ, ಅದರಂತೆ ನಡೆ. ವಿಕ್ರಾಂತಂ ರೂಪವಂತಂಚ ಸುರೇಶಮಿವ ವಾಸಸಂ ದಕ್ಷಿಣಂ ತ್ಯಾಗಶೀಲಂಚ ಸರ್ವಸ್ಯ ಪ್ರಿಯದರ್ಶನಂ ಮಾನುಷಂ ಕೃಪಣಂ ರಾಮಂ ತ್ಯಕ್ತ್ವಾ ರಾವಣಮಾಶ್ರಯ ದಿವ್ಯಾಂಗರಾಗ ವೈದೇಹಿ ದಿವ್ಯಾಭರಣಭೂಷಿತ. ದೇವತೆಗಳ ಒಡೆಯನಾದ ಇಂದ್ರನಂತೆ ಪರಾಕ್ರಮಿಯು, ರೂಪವಂತನು, ಎಲ್ಲ ರಾಕ್ಷಸರಿಗೆ ಒಡೆಯನು ಆದ ರಾವಣನನ್ನು ಪತಿಯಂತೆ ಸೇವಿಸು. ಸಮರ್ಥನು, ತ್ಯಾಗಶೀಲನು, ಪ್ರಿಯದರ್ಶಿಯೂ ಆದ ರಾವಣೇಶ್ವರನನ್ನು ಆಶ್ರಯಿಸು. ಕೃಪಣನು, ತುಚ್ಛ ಮಾನವನು ಆದ ರಾಮನನ್ನು ತ್ಯಜಿಸಿಬಿಡು. ಅದ್ಯ ಪ್ರಭೃತಿ ಸರ್ವೇಷಾಂ ಲೋಕಾನಾಮೀಶ್ವರೀ ಭವ ಅಗ್ನೇ ಸ್ವಾಹ ಯಥಾ ದೇವಿ ಶಚಿವೇಂದ್ರಸ್ಯ ಶೋಭನೆ. ಎಲೈ ವೈದೇಹಿಯೇ,
ಇಂದಿನಿಂದ ಲೋಕೇಶ್ವರನಾದ ರಾವಣನನ್ನು ವರಿಸಿ ದಿವ್ಯವಾದ ಅಂಗರಾಗಗಳನ್ನು ಪೂಸಿಕೊಂಡು ದಿವ್ಯಾಭರಣಗಳಿಂದ ಅಲಂಕೃತಳಾಗಿ ಎಲ್ಲ ಲೋಕಗಳಿಗೂ ಒಡತಿಯಾಗು. ಚಿಂತೆ ರಾಮೇಣ ವೈದೇಹಿ ಕೃಪಣೇನ ಗತಾಯುಷಾ ಏತದುಕ್ತಂ ಚ ಮೇ ವಾಕ್ಯಂ ಯದಿ ತ್ವಂ ನ ಕರಿಷ್ಯಸಿ. ಎಲೈ ಮಂಗಳ ಸ್ವರೂಪಳೆ, ಅಗ್ನಿದೇವನಿಗೆ ಸ್ವಾಹಾದೇವಿಯಂತೆ, ಇಂದ್ರನಿಗೆ ಶಚೀದೇವಿಯಂತೆ ನೀನು ರಾವಣೇಶ್ವರನಿಗೆ ಪತ್ನಿಯಾಗು. ಅಲ್ಪಾಯುವು ದೀನನೂ ಆದ ಆ ರಾಮನಿಂದ ನಿನಗೆ ಏನಾಗಬೇಕಾಗಿದೆ? ಅಸ್ಮಿನ್ ಮುಹೂರ್ತೆ ಸರ್ವಾಸ್ತ್ವಾಂ ಭಕ್ಷಯಿಷ್ಯಾಮಹೇ ವಯಂ ಅನ್ಯಾತು ವಿಕಟಾನಾಮ ಲಂಬಮಾನೋಪಯೋಧರ. ನಾನು ಹೇಳುವ ಮಾತಿನಂತೆ ನೀನು ನಡೆದುಕೊಳ್ಳದಿದ್ದರೆ ಈ ಕ್ಷಣದಲ್ಲೇ ನಿನ್ನನ್ನು ನಾವೆಲ್ಲರೂ ತಿಂದು ಬಿಡುತ್ತೇವೆ. ಅಬ್ರವೀತ್ ಕುಪಿತಾ ಸೀತಾ ಮುಷ್ಟಿ ಮುದ್ಯಮ್ಯ ಗರ್ಜತಿ ಬಹೂನ್ಯಪ್ರಿಯ ರೂಪಾಣಿ ವಚನಾನಿ ಸುದುರ್ಮತೆ. ಜೋತು ಬಿದ್ದ ಸ್ತನಗಳುಳ್ಳ ವಿಕಟ ಎಂಬ ಮತ್ತೊಬ್ಬ ರಕ್ಕಸಿಯು ಕುಪಿತಳಾಗಿ ಮುಷ್ಟಿಯನ್ನು ಮೇಲೆತ್ತಿ ಸೀತಾದೇವಿಯನ್ನು ಭಯಪಡಿಸುತ್ತಾ ಈ ರೀತಿಯಾಗಿ ನುಡಿದಳು. ಅನುಕ್ರೋಶಾನ್ ಮಧುತ್ವಾಚ್ಚ ಸೋಡಾನಿ ತವ ಮೈಥಿಲಿ ನ ಚ ನಃ ಕುರುಷೇ ವಾಕ್ಯಂ ಹಿತಂ ಕಾಲ ಪುರಸ್ಸರಂ. ಬುದ್ಧಿಹೀನಳಾದ ಎಲೆಯ ಮೈಥಿಲಿ, ಅಪ್ರಿಯವಾದ ನಿನ್ನ ಎಲ್ಲ ಮಾತುಗಳನ್ನು ತಾಳ್ಮೆಯಿಂದ ನಾವು ಕೇಳಿದೆವು. ಆದರೆ ಈಗ ನಿನ್ನ ಕುರಿತು ಕರುಣೆಯುಂಟಾಗುತ್ತಿದೆ. ಆದ್ದರಿಂದ ನಾನು ಹೇಳುವ ಮಾತನ್ನು ಕೇಳು. ಅನೀತಾಸಿ ಸಮುದ್ರಸ್ಯ ಪಾರಮನ್ಯೈರ್ದುರಾಸದಂ ರಾವಣಾಂತಃಪುರಂ ಘೋರಂ ಪ್ರವಿಷ್ಟಾ ಚಾಪಿ ಮೈಥಿಲಿ. ಎಲೈ ಸೀತೆ, ಕಾಲಾನುಗುಣವಾಗಿ ನಿನಗೆ ಅತ್ಯಂತ ಹಿತಕರವಾದ ನಮ್ಮ ಮಾತಿನಂತೆ ನೀನು ನಡೆದುಕೊಳ್ಳುತ್ತಿಲ್ಲ. ಇತರರಿಂದ ದಾಟಲು ಅಶಕ್ಯವಾದ ಸಮುದ್ರದ ದಕ್ಷಿಣ ತೀರಕ್ಕೆ ರಾವಣನು ನಿನ್ನನ್ನು ಕರೆದು ತಂದಿರುವನು. ರಾವಣಸ್ಯ ಗೃಹೇ ರುದ್ಧಮಸ್ಮಾಭಿಸ್ತು ಸುರಕ್ಷಿತಾಂ ನ ತ್ವಾಂ ಶಕ್ತಃ ಪರಿತ್ರಾತುಮಪಿ ಸಾಕ್ಷಾತ್ ಪುರಂದರಃ ಕುರುಷ್ವ ಹಿತಮಾದಿನ್ಯಾ ವಚನಂ ಮಮ ಮೈಥಿಲಿ ಅಲಮಶ್ವಪ್ರಹ ಪ್ರಪಾತೇನ ತ್ಯಜ ಶೋಕಮನರ್ಥಕಂ. ಓ ಮೈಥಿಲಿ, ನೀನೀಗ ಅತಿ ಘೋರವಾಗಿ ಕಾಣುವ ರಾವಣನ ಅಂತಃಪುರದಲ್ಲಿ ಬಂಧಿತಳಾಗಿರುವೆ. ನಿನ್ನನ್ನು ನಾವೆಲ್ಲರೂ ಕಾವಲು ಕಾಯುತ್ತಿದ್ದೇವೆ. ಸಾಕ್ಷಾತ್ ಆ ದೇವೇಂದ್ರನೂ ಕೂಡ ನಿನ್ನನ್ನು ರಕ್ಷಿಸಲು ಸಮರ್ಥನಲ್ಲ. ಆದುದರಿಂದ ಹಿತಕರವಾದ ನಮ್ಮ ಮಾತಿನಂತೆ ನೀನು ನಡೆದುಕೋ. ಭಜ ಪ್ರೀತಿಂ ಪ್ರಹರ್ಷಂಚ ತ್ಯಜೇತಾಂ ದೈತ್ಯದೈನ್ಯತಾಂ ಸೀತೆ ರಾಕ್ಷಸರಾಜೇನ ಸಹ ಕ್ರೀಡ ಯಥಾ ಸುಖಂ ಜಾನಾಸಿ ಹಿ ಯಥಾ ಭೀರುಸ್ತ್ರೀಣಾಂ ಯೌವನಮಧ್ರುವಂ ಯಾವನ್ನತೆ ವ್ಯತಿಕ್ರಾಮೆ ತಾವತ್ ಸುಖಮವಾಪ್ನುಹಿ. ಎಲೈ ಸೀತಾದೇವಿ, ಅಳುವನ್ನು ನಿಲ್ಲಿಸು, ವ್ಯರ್ಥವಾದ ಶೋಕವನ್ನು ಪರಿತ್ಯಜಿಸು, ನಿತ್ಯ ದೈನ್ಯವನ್ನು ದೂರ ಮಾಡು, ಸುಪ್ರೀತಳಾಗು, ಉಲ್ಲಾಸದಿಂದಿರು. ಸ್ವಭಾವದವಳಾದ ಓ ಸೀತಾ, ಸ್ತ್ರೀಯರ ಯೌವನವು ಸ್ಥಿರವಾಗಿ ನಿಲ್ಲಲಾರದು. ಅದರ ಶೋಭೆಯು ಕ್ರಮವಾಗಿ ಕ್ಷೀಣಿಸುವುದು. ಅದು ಕಳೆದು ಹೋಗುವುದರೊಳಗೆ ನೀನು ವಿಚಾರ ಮಾಡಿ ರಾಕ್ಷಸ ರಾಜನಾದ ರಾವಣನೊಡನೆ ಹಾಯಾಗಿ ರಮಿಸಿ ಸುಖವನ್ನು ಅನುಭವಿಸು. ಉದ್ಯಾನಾನಿ ಚ ರಮ್ಯಾಣಿ ಪರ್ವತೋಪವನಾನಿ ಚ ಸಹ ರಾಕ್ಷಸ ರಾಜೇನ ಚರತ್ವಂ ಮದಿರೇಕ್ಷಣೆ ಸ್ತ್ರೀ ಸಹಸ್ರಾಣಿ ತೇ ಸಪ್ತ ವಶೇ ಸ್ಥಾಸ್ಯಂತಿ ಸುಂದರಿ ರಾವಣಂ ಭಜ ಭರ್ತಾರಂ ಸರ್ವರಕ್ಷಸಾಂ. ನೀನು ರಾವಣನಿಗೆ ವ್ಯತಿರೇಕವಾಗಿ ನಡೆದುಕೊಳ್ಳದೆ ಅವನಿಗೆ ಅನುಕೂಲನಾಗಿ ಇದ್ದರೆ ನಿನಗೆ ಸುಖಗಳು ದಕ್ಕುವವು. ಆದುದರಿಂದ ಓ ಸುಂದರಿ, ರಾವಣೇಶ್ವರನೊಡನೆ ರಮ್ಯವಾದ ಉದ್ಯಾನವನಗಳಲ್ಲಿಯೂ ಪರ್ವತದ ಉಪವನಗಳಲ್ಲಿಯೂ ಆಮೋದದಿಂದ ವಿಹರಿಸು. ಆಗ 7,000 ನಮ್ಮಂತಹ ಪರಿಚಾರಿಕೆಯರು ನಿನ್ನ ಅಧೀನದಲ್ಲಿರುತ್ತಾರೆ. ಉತ್ಪಾಟ್ಯವಾತೆ ಹೃದಯಂ ಭಕ್ಷಯಿಷ್ಯಾಮಿ ಮೈಥಿಲಿ ಯದಿ ಮೇ ವ್ಯಾಹೃತಂ ವಾಕ್ಯಂ ನ ಯಥಾವತ್ ಕರಿಷ್ಯಸಿ.
ರಾಕ್ಷಸರ ಸರ್ವ ರಾಕ್ಷಸರಿಗೆ ಸ್ವಾಮಿಯಾದ ರಾವಣನಿಗೆ ನೀನು ಭಾರ್ಯೆಯಾಗಿ ಅವನನ್ನು ಸೇವಿಸು. ಈಗ ನಾನು ಹೇಳಿದಂತೆ ನೀನು ನಡೆದುಕೊಳ್ಳದಿದ್ದರೆ ನಿನ್ನ ಎದೆಯನ್ನು ಸೀಳಿ ನಿನ್ನನ್ನು ತಿಂದು ಹಾಕಿಬಿಡುತ್ತೇವೆ. ತತಶ್ಚಂಡೋದರಿ ನಾಮ ರಾಕ್ಷಸಿ ಕ್ರೋಧಮೂರ್ಛಿತ ಭ್ರಾಮಯಂತಿ ಮಹತ್ತೋಲಮಿದಂ ವಚನಮಬ್ರವೀತ್. ಅನಂತರ ಅತ್ಯಂತ ಕ್ರೂರಿಯಾಗಿ ಕಾಣುತ್ತಿದ್ದ ಚಂಡೋದರಿ ಎಂಬ ರಾಕ್ಷಸಿಯು ಮಹಾಶೂಲವನ್ನು ಎತ್ತಿಕೊಂಡು ಗರಗರನೆ ತಿರುಗಿಸುತ್ತಾ ಈ ರೀತಿಯಾಗಿ ಹೇಳಿದಳು. ಇಮಾಂ ಹರಿಣ ಲೋಲಾಕ್ಷೀಂ ತ್ರಾಸೋತ್ಕಂಪಿತಯೋಧರಾಂ ರಾವಣೇನ ಹೃತಾಂ ದೃಷ್ಟ್ವಾ ದೌಹೃದೋ ಮೇ ಮಹಾನಭೂತ್. ಭಯದಿಂದ ಕಂಪಿಸುತ್ತಿರುವ ವಕ್ಷಸ್ಥಳವುಳ್ಳವಳು, ಜಿಂಕೆಯಂತೆ ಹೆದರಿದ ಚಂಚಲ ಕಣ್ಣುಗಳುಳ್ಳವಳು, ರಾವಣನಿಂದ ಅಪಹರಿಸಿ ತಂದಿರುವ ಈ ಸೀತೆಯನ್ನು ನೋಡಿ ಗರ್ಭಿಣಿಯರಂತೆ ನನಗೆ ಮಹತ್ತರವಾದೊಂದು ಬಯಕೆ ಉಂಟಾಗಿದೆ. ಯಕೃತ್ಪ್ಲೀಹಮಹೋಮಥೋತ್ಪೀಡಂ ಹೃದಯಂ ಚ ಸಬಂಧನಂ ಅಂತ್ರಾಣ್ಯಪಿ ತಥಾ ಶೀರ್ಷಂ ಖಾದೇಯಮಿತಿ ಮೇ ಮತಿಃ. ಇವಳ ಹೃದಯದ ಬಲಭಾಗದಲ್ಲಿರುವ ಕಾಲಖಂಡ ಅಂದರೆ ಯಕೃತ್ತು ಎಂಬ ಮಾಂಸಖಂಡವನ್ನು, ಎಡಭಾಗದಲ್ಲಿರುವ ಗುಲ್ಮ ಅಂದರೆ ಪ್ಲೀಹ ಎಂಬ ಮಾಂಸಖಂಡವನ್ನು, ಎದೆಯ ಮೇಲಿರುವ ಮಾಂಸವನ್ನು, ಕೊರಳುಗಳನ್ನು, ತಲೆಯನ್ನು ತಿಂದು ಹಾಕಿಬಿಡಬೇಕೆಂಬ ಬುದ್ಧಿಯು ನನಗೆ ಉಂಟಾಗಿದೆ. ತತಸ್ತು ಪ್ರಘಸಾ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಕಂಠಮಸ್ಯಾನ್ ನೃಶಂಸಾಯ ಪೀಡಯಾಮ ಕಿಮಾಸ್ಯತೆ ನಿವೇದ್ಯತಾಂ ತಥೋ ರಾಜ್ಞೇ ಮಾನುಷೀ ಸಾಮೃತೇತಿಹ ನಾತ್ರ ಕಶ್ಚನ ಸಂದೇಹ ವಾದತೀತಿ ಸ ವಕ್ಷ್ಯತಿ. ಬಳಿಕ ಪ್ರಗಸ ಎಂಬ ರಾಕ್ಷಸಿಯು ಹೀಗೆ ಹೇಳಿದಳು. ವ್ಯರ್ಥವಾಗಿ ಆಲೋಚಿಸುತ್ತಾ ಸುಮ್ಮನೆ ಏಕೆ ಕುಳಿತಿರುವಿರಿ? ಮೂರ್ಖಳಾದ ಇವಳ ಕತ್ತನ್ನು ಹಿಸುಕಿ ಕೊಂದು ಬಿಡೋಣ. ಮತ್ತೆ ಈ ಮಾನವ ಕಾಂತೆಯು ಸತ್ತು ಹೋದಳೆಂದು ರಾವಣನ ಬಳಿಗೆ ಹೋಗಿ ಹೇಳಿಬಿಡೋಣ. ಆಗ ನಮ್ಮ ರಾಜನು ನಮಗೆ ನೀವೇ ಅವಳನ್ನು ತಿಂದು ಬಿಡಿ ಎಂದು ಆಜ್ಞಾಪಿಸುವನು. ಇದರಲ್ಲಿ ಸಂದೇಹವೇ ಇಲ್ಲ. ತತಸ್ತ್ವಜಾಮುಖೀ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ವಿಷಸ್ಯೇಮಾಂ ತತಃ ಸರ್ವಾ ಸಮಾನ್ ಕುರುತ ಪಿಂಡಕಾನ್ ವಿಭಜಾಮ ತಥಾ ಸರ್ವಾ ವಿವಾದೋ ಮೇ ನ ರೋಚತೆ ಪೇಯಮಾನೀಯತಾಂ ಕ್ಷಿಪ್ರಂ ಲೇಹ್ಯಮುಚ್ಚಾವಚಂ ಬಹು. ಅನಂತರ ಅಜಾಮುಖಿ ಎಂಬ ರಾಕ್ಷಸಿಯು ಇಂತು ಅರುಹಿದಳು. ಗೆಳತಿಯರೇ, ನಾವೆಲ್ಲ ಸೇರಿ ಇವಳನ್ನು ಕತ್ತರಿಸಿ ಚೂರು ಚೂರು ಮಾಡಿ ಮಾಂಸಖಂಡಗಳೆಲ್ಲವನ್ನು ಉಂಡೆಗಳನ್ನಾಗಿ ಮಾಡಿ ಸಮಾನವಾಗಿ ಹಂಚಿಕೊಳ್ಳೋಣ. ಹಂಚಿಕೆಯ ವಿಷಯದಲ್ಲಿ ವಿವಾದ ಉಂಟಾಗುವುದು ನನಗೆ ರುಚಿಸುವುದಿಲ್ಲ. ಇವಳ ಮಾಂಸದ ಜೊತೆಗೆ ಕುಡಿಯಲು ಮದ್ಯವನ್ನು, ವಿಧ ವಿಧವಾದ ಲೇಹ್ಯ ಚೋಷ್ಯಗಳನ್ನು ತಂದು ನಾವೆಲ್ಲರೂ ಔತಣವನ್ನು ಮಾಡೋಣ. ತತಃ ಶೂರ್ಪಣಖಾ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಅಜಾಮುಕ್ತಾಯ ದುಃಖಂ ಹಿ ತದೇವ ಮಮ ರೋಚತೆ ಸುರಾಚಾನೀಯತಾಂ ಕ್ಷಿಪ್ರಂ ಸರ್ವಲೋಕ ವಿನಾಶಿನಿ ಮಾನುಷಂ ಮಾಂಸಮಾಸ್ವಾದ್ಯ ನೃತ್ಯಮೋಧ ನಿಕುಂಬಿಲಾಂ. ಆಗ ಶೂರ್ಪಣಖಿ ಎಂಬ ರಾಕ್ಷಸಿಯು ಹೇಳುತ್ತಾಳೆ, ಸಖಿಯರೇ, ಅಜಾಮುಖಿಯು ಹೇಳುತ್ತಿರುವುದು ನನಗೂ ಸಮ್ಮತವಾಗಿದೆ. ಸರ್ವ ಶೋಕವನ್ನು ವಿನಾಶಗೊಳಿಸುವ ಮದ್ಯವನ್ನು ಬೇಗನೆ ತನ್ನಿರಿ. ಮದ್ಯದೊಡನೆ ಮನುಷ್ಯ ಮಾಂಸವನ್ನು ಭಕ್ಷಿಸಿ ನಾವೆಲ್ಲರೂ ನಿಕುಂಬಿಳ ಎಂಬ ಭದ್ರಕಾಲಿಯ ಸನ್ನಿಧಿಯಲ್ಲಿ ನರ್ತಿಸೋಣ. ಏವಂ ಸಂಭರ್ತ್ಯಮಾನಸಾ ಸೀತಾ ಸುರಸುತೋಪಮಾ ರಾಕ್ಷಸೇಭಿಃ ಸುಘೋರಾಭಿರ್ಧೈರ್ಯಮುತ್ಸೃಜ್ಯ ರೋದಿತಿ. ವಿಕಾರ ರೂಪಿಣಿಯರಾದ ರಾಕ್ಷಸಿಯರು ದೇವಕನ್ಯೆಯಂತಿದ್ದ ಸೀತಾದೇವಿಯನ್ನು ಹೀಗೆ ಭಯಗೊಳಿಸುತ್ತಿರುವಾಗ ಸೀತೆಯು ಧೈರ್ಯವನ್ನು ಕಳೆದುಕೊಂಡು ಅಳತೊಡಗಿದಳು. ಸೀತಾಮಾತೆಯು ಇತರ ಎಲ್ಲ ಸ್ತ್ರೀಯರಂತೆ ಅಲ್ಲವೇ? ಆಕೆ ಅವತಾರ ಪುರುಷೆ. ಆಕೆ ಮಹಾಲಕ್ಷ್ಮಿಯ ಅವತಾರವೆಂದು ಭಾವಿಸಿ ಆಕೆಯನ್ನು ಪಟದಲ್ಲಿಟ್ಟು ಪೂಜಿಸಿ ಕೈ ಮುಗಿದು ಸುಮ್ಮನಾಗಿ ಬಿಡುವುದು ಬೇಡ. ಶ್ರೀರಾಮ ಸೀತೆಯರು ಅವತಾರ ಪುರುಷರು. ಆದ್ದರಿಂದ ಅವರಿಂದ ಈ ಎಲ್ಲ ಕಷ್ಟವನ್ನು ಸಹಿಸಲು ಸಾಧ್ಯವಾಯಿತು ಎಂದು ಮರೆತು ಬಿಡುವುದು ಬೇಡ.
ನೆನಪಿರಲಿ, ಶ್ರೀರಾಮ ಸೀತೆಯರು ಅವತಾರ ಪುರುಷರು ನಮ್ಮಂತೆಯೇ ಸಾಮಾನ್ಯ ಮನುಷ್ಯರು. ವಾಸ್ತವದಲ್ಲಿ ಪ್ರತಿಯೊಬ್ಬರೂ ಕೂಡ ಜಗತ್ತಿನ ಎಲ್ಲ ಪುರುಷರು ಪರಬ್ರಹ್ಮನ ಪುರುಷ ರೂಪವಾದರೆ, ಜಗತ್ತಿನ ಎಲ್ಲ ಸ್ತ್ರೀಯರು ಪರಬ್ರಹ್ಮನ ಸ್ತ್ರೀ ರೂಪವಾದ ಜಗನ್ಮಾಯೆಯ ಸ್ವರೂಪರೇ ಆಗಿರುತ್ತಾರೆ. ಆ ರೀತಿನಲ್ಲಿ ಜಗತ್ತಿನ ಎಲ್ಲ ಚರಾಚರ ಜೀವಿಗಳೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪವೇ ಹೊರತು ಬೇರೆ ಇರುವುದಿಲ್ಲ. ಆ ಕಾರಣದಿಂದ ನಮ್ಮೊಳಗೂ ಕೂಡ ಆ ಶ್ರೀರಾಮನು ಆ ಸೀತೆಯು ಇರುವರು. ನಮಗೂ ಕೂಡ ಆ ರೀತಿಯಾದ ಕಷ್ಟಗಳೇನಾದರೂ ಬಂದರೆ ಭಗವಂತನ ದಯೆಯಿಂದ ಯಾವ ಜೀವಿಗೂ ಕೂಡ ಇಂತಹ ಕಷ್ಟಗಳು ಬರುವುದು ಬೇಡ. ಹಾಗೊಮ್ಮೆ ಕಷ್ಟಗಳು ಬಂದರೆ ಹೇಗೆ ಅವರು ಎದುರಿಸಿದರೋ ಹಾಗೆ ಎದುರಿಸುತ್ತೇವೆಂಬ ಛಲವು ನಮ್ಮಲ್ಲಿ ಮೂಡಲಿ ಎಂಬ ಕಾರಣದಿಂದಾಗಿಯೇ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆಯುವಾಗ ರಾಮ ಸೀತೆಯರನ್ನು ಅವತಾರ ಪುರುಷರು ಎಂದು ಎಲ್ಲ ಕಡೆಯೂ ಹೇಳಿಕೊಳ್ಳದೆ ಪದೇ ಪದೇ ಮನುಷ್ಯರಂತೆಯೇ ಅವರನ್ನು ಚಿತ್ರಿಸುತ್ತಾ ಅವರು ಭಯಗೊಂಡಂತೆ, ದುಃಖದಿಂದ ವಿಷಾದಗೊಂಡಂತೆ, ಆತಂಕಗೊಂಡಂತೆ ಎಲ್ಲ ಮಾನುಷ ಗುಣಗಳನ್ನು ಅವರಲ್ಲಿ ಚಿತ್ರಿಸುತ್ತಾ ನಮ್ಮನ್ನು ಅವರೊಡನೆ ಸಮೀಕರಿಸಿಕೊಂಡು ಶ್ರೀರಾಮ ಸೀತೆಯಂತೆಯೇ ಜಗತ್ತಿನ ಎಲ್ಲ ವ್ಯಕ್ತಿಗಳು ಬದುಕಲಿ, ಆಗ ಅವರ ಜೀವನವು ಅತ್ಯಂತ ಸುಂದರವಾಗುತ್ತದೆ ಎಂಬ ಕಾರಣದಿಂದಾಗಿಯೇ ರಾಮಾಯಣವನ್ನು ರಚಿಸಿರುವರು. ರಾಮಾಯಣವನ್ನು ಓದುವಾಗ ಯಾವುದು ದೇವರ ಕಥೆಯೆಂದು ಓದಿದರೆ ಪುಣ್ಯ ಬಂದು ಬಿಡುತ್ತದೆಂದು ಓದುವುದು ಅರ್ಥಹೀನವಾಗುತ್ತದೆ. ಓದುವುದರಿಂದ ಪುಣ್ಯವು ಬರುವುದಾಗಿದ್ದರೆ ಯಾವ ಪತ್ರಿಕೆಯನ್ನು ಓದಿದರೂ ಅದರಿಂದ ಪುಣ್ಯವೋ ಪಾಪವೋ ಏನೋ ಒಂದು ಬರಬೇಕಾಗಿತ್ತು. ಆದರೆ ಓದಿದ ನಂತರ ನಮ್ಮ ಒಳಗೆ ನಮ್ಮ ಮಾನಸಿಕತೆಯಲ್ಲಿ ಯಾವ ಬದಲಾವಣೆ ಉಂಟಾಗುವುದೋ ಆ ಬದಲಾವಣೆ ನಮ್ಮ ಬದುಕನ್ನು ಸುಂದರವಾಗಿಸಲು ಇಲ್ಲವೇ ಅತ್ಯಂತ ದುಸ್ಸಹವಾಗಿಸಲು ಕಾರಣವಾಗುತ್ತದೆ. ಆ ಕಾರಣದಿಂದಾಗಿ ಜಗತ್ತಿನ ಎಲ್ಲ ಪಾಪ ಪುಣ್ಯಗಳಿಗೂ ಸ್ವರ್ಗ ನರಕಗಳಿಗೂ ನಮ್ಮ ಮನಸ್ಸು ಕಾರಣವೇ ಹೊರತು ಹೊರಗೆ ಯಾವುದು ಇದೆಯೋ ಇಲ್ಲವೋ ಯಾರಿಗೆ ತಾನೇ ಗೊತ್ತು. ಆದ್ದರಿಂದ ಈ ಮನಸ್ಸನ್ನು ಸ್ವಸ್ಥ ಸ್ಥಿತಿಯಲ್ಲಿರಿಸಿಕೊಂಡು ನಮ್ಮ ಜೀವನವನ್ನು ಸ್ವರ್ಗಮಯವಾಗಿಸಿಕೊಳ್ಳಲು ಎಂತಹ ಕಷ್ಟವೇ ಬಂದರೂ ಸಹಿಸುವಂತಹ ಶಕ್ತಿಯನ್ನು ಮನಸ್ಸಿಗೆ ಕೊಡುವ ಸಲುವಾಗಿಯಾದರೂ ರಾಮಾಯಣವನ್ನು ಓದೋಣ, ನಮ್ಮೊಳಗೆ ರಾಮ ಸೀತೆಯರನ್ನು ಕಾಣೋಣ. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ಚತುರ್ವಿಂಶ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 24ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದಾದೇವಿ ಲಕ್ಷ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.